ಇದು ಒಂದು ಎಲ್ಲರೂ ಕೇಳಿದ ಕತೆ. ಎಲ್ಲರೂ ಕೇಳಿರಿ. ನಮ್ಮ ಹಿಂದಿ ಪಾಠದಾಗಿತ್ತು. ಇದರ ಮುಂದುವರೆದ ಭಾಗ. ನೀವು ಕೇಳಿದ ಕಥೆಯ ಮುಂದುವರೆದ ಭಾಗ ನಾನು ಹೇಳ್ತೀನಿ. ಆಮೆ ಮತ್ತು ಮೊಲ ಒಂದು ಟೈಮ್ ಮೀಟ್ ಆದವು. ಇಬ್ಬರು ಎರಡು ಭೇಟಿ ಆದವು. ಆಮೆ ಮತ್ತು ಮೊಲ. ಗೋಳಗುಮ್ಮಟ ಹತ್ರ ಭೇಟಿ ಆದವು. ಆಮೆ ಏನು ಹೇಳ್ತು ಮೊಲಕ್ಕೆ, ಜಿದ್ದಿಡುನು, ಇಬ್ಬರು ಓಟದ ಸ್ಪರ್ಧೆ ಇಡುನು, ಯಾರು ಮೊದಲು ಹೋಗಿ ಮುಟ್ತಾರ. ಇಲ್ಲಿ ಗೋಲ್ ಗುಂಬಜ್ ಚಾಲು ಆಯ್ತಂದ್ರೆ ಶಿವಣಗಿ ಬಸ್ ಸ್ಟ್ಯಾಂಡ್ ತನಕ ಹೋಗೋದು. ಅವ್ರಿಬ್ರದ್ದು ಇದು ಅದು ಪಾಯಿಂಟ್ ಆಯ್ತತ್ತ. ಮೊಲ ಅಂತತ್ತ, ಬ್ಯಾಡೋ ನೀನು ಸೊಕಾಸ ಬರ್ತಿತ್ತು ಹೇಳ್ಕೋತ, ನಾ ಎಲ್ಲಿ ಏನು ಸುದ್ದಿ ಎಷ್ಟು ಫಾಸ್ಟ್ ಓಡ್ತೀವಿ ಗೊತ್ತಲ್ಲ ನಿನಗೆ ಅನ್ನತ್ತೆ. ಇಲ್ಲ ನೋಡುನು ಅಂತತ್. ಆಯ್ತು ಸ್ಟಾರ್ಟ್ ಮಾಡಿದಿರ್ತ. ಮೊಲ ಫಾಸ್ಟ್ ಓಡ್ತತ್ತ, ಓಡಿ 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 ಹಿಂತಿರುಗಿ ನೋಡ್ತತ್ತ. ಇನ್ನು ಶಿವನಿಗೆ ಸ್ವಲ್ಪ ದೂರ ಇರ್ತೈತೆ, ಹಿಂತಿರುಗಿ ನೋಡ್ದಿನ ಆಮೆ ಯಾವಾಗ ಬರಬೇಕು ಏನು ಸುದ್ದಿ ತೆವಳ್ಕೋತ ಸ್ವಲ್ಪ ಮನ್ಕೊಂಡ್ರೆ ಆಯ್ತಂತ ಗಿಡತ ಮಕ್ಕೊಂಡ್ಬಿಡ್ತೈತಿ. ಆಮೆ ಸೊಕಾಸ ಬಂದು ಅಲ್ಲಿ ತನ್ನ ಗುರಿ ಮುಟ್ತತ್ತೆ. ಗುರಿ ಮುಟ್ಟಂದ್ರೆ ಆ ಮೊಲಕ್ಕೆ ಹತ್ಸರ ಆಯ್ತತ್ತೆ. ಮೊಲಕ್ಕೆ ಹತ್ಸರ ನೋಡ್ತತ್ತ, ಹೋಗಿ ಮುಟ್ಟಿತತ್ತ, ಅದನ್ನು ಓಡಿ ಬರ್ತತ್ತ. ಆಮೆ ಮುಟ್ಬಿಡ್ತೈತೆ. ಆಮೆ ಎತ್ತತ್ತ, ನಾ ಗೆದ್ದೆ ಆತತ್ತೆ. ಇದರಿಂದ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದರು. ಏನು ಹೇಳಿದ್ರು ಅಂತಂದ್ರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಆರಾಮ್ ಹರಾಮ್ ಹೈ ಅಂತ ಹೇಳಿದರು. ನಾವು ಆರಾಮ್ ಇದ್ದೇವಂದ್ರೆ ನಾವು ಏನು ಜೀವನದಲ್ಲಿ ಏನು ಸಾಧನೆ ಆಗೋದಿಲ್ಲ ಆತತ್ತೆ ಅನ್ನೋದು. ಇದರಿಂದ ಮತ್ತೇನಂತತ್ತ, ಇದರಿಂದ ಏನು ತಿಳಿತಪ್ಪ ಅಂದ್ರೆ ನಿಮ್ಗೆ, ಇದರಿಂದ ಏನು ತಿಳಿತ, ಬರೀ ಸೊಕಾಸ ಹೋಗಿ ಗುರಿ ಮುಟ್ಟೋದ್ರಿಂದ ಏನು ಸಾಧ್ಯ ಆಗೋದಿಲ್ಲ. ಗುರಿ ಇರಬೇಕು, ಸ್ಪೀಡ್ ಇರಬೇಕು ಅಂತ ತಿಳಿತೈತಿ. ಮತ್ತು ಮೊಲ ಹತ್ತತ್ತ, ಸಿಟ್ಟು ಬಂದಿತ್ತಲ್ಲ, ಮತ್ತೆ ಇಡೋನು ಈ ಸಲ ತಂದು ಶಿವಣಗಿ ಸಿಂದಗಿ ಬಸ್ ಸ್ಟ್ಯಾಂಡ್ ತನ ಅಲ್ಲಿಂದ ಚಾಲು ಮಾಡಿದಿರ್ತ. ಈ ಸಲ ಮೊಲ ಏನತ್ತ, ಫಾಸ್ಟ್ ಹೋಗಿ ತಾನು ಗುರಿ ಮುಟ್ಟಿಬಿಡ್ತದೆ. ಆಮೆ ಸೋತು ಬಿಡ್ತದೆ ಸೊಕಾಸ ಬಂದು. ಇದರಿಂದ ಏನು ತಿಳಿತು ಎಲ್ಲರಿಗೆ, ಬರೀ ಸೊಕಾಸಲ್ಲ, ಜೀವನದಲ್ಲಿ ಏನಪ್ಪ ಕೆಲವೊಂದು ಗುರಿಗಳು ಮುಟ್ಟಬೇಕಾದ್ರೆ ಫಾಸ್ಟ್ ಇರಬೇಕು ಅನ್ನಂಗೆ. ಜೀವನದಲ್ಲಿ ಫಾಸ್ಟಿಂದ ಓಡಬೇಕು, ಫಾಸ್ಟಿಂದ ಗುರಿ ಮುಟ್ಟಬೇಕು ಅಂತ ತಿಳಿತದೆ. ಈ ಸಲ ಆಮೆ ಮಾತಿಡೋನದತ್ತು. ಯಾಕೆ ಹೋಲ್ದಂತ ಇಬ್ಬರು ಮಾತಿಡೋ ಮುಂದೆ ಇರ್ತತ್ತ. ಅಲ್ಲಿ ಭೀಮಾ ನದಿ ತುಂಬ ಹರಿಲತ್ತಿತ್ತು. ಅವಾಗಿನ ಬ್ರಿಡ್ಜ್ ಕಟ್ಟಿದ್ದಿಲ್ಲ, ಭೀಮಾ ನದಿ ತುಂಬ ಹರಿಲತ್ತಿತ್ತ. ಮೊಲ ಹೋಗಿ ದಂಡಿ ಕೂತು ಫಾಸ್ಟ್ ಓಡಿತ್ತು, ದಂಡಿ ಕೂತಿತ್ತು. ನಿಧಾನವಾಗಿ ಅದು ಯಾವುದೋ ಆಮೆ ಬರ್ತದೆ. ದಂಡಿ ಕೂತು ನುಣ್ಣಗೆ ಬಿಡ್ತದೆ. ದಂಡಿ ಕೂತ್ಯಾ ನಾ ದಾಟ್ತೀನಿ ಅಂತದೆ. ಇಲ್ಲಪ್ಪ ನೀ ದಾಟಬೇಡ, ನಾನು ನಿನ್ನ ದುಬ್ಬದ ಮ್ಯಾಗ ಕೂತು ಮತ್ತೆ ವಾಪಸ್ ಹೋಗಿ ನೀನು ದುಬ್ಬದ ಮ್ಯಾಗ ಕೂತು ಆ ಗುಲ್ಬರ್ಗ ದಾಟ್ತೀನಿ, ಮುಂದೆ ಹೋಗೋನು ಅಂತದೆ. ಆಯ್ತು ಅಂದು ದುಬ್ಬದ ಮ್ಯಾಗ ಕರ್ಕೊಂಡು ಗುರಿ ದಾಟ್ಬೋದು. ಅದು ಏನು ಬ್ರಿಡ್ಜ್ ಇದು ನದಿ ದಾಟ್ತದೆ. ಭೀಮಾ ನದಿ ದಾಟಿ ಮುಂದೆ ಹೋದೋದು. ಇದರಿಂದ ಏನು ತಿಳಿದು ಜೀವನದಲ್ಲಿ, ಬರೇ ಜೀವನದಲ್ಲಿ ಸ್ಲೋ ಹೋಗೋದಲ್ಲ, ಜೀವನದಲ್ಲಿ ಫಾಸ್ಟ್ ಹೋಗೋದಲ್ಲ. ಜೀವನದ ಗುರಿ ಮುಟ್ಟಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಇರಬೇಕು ಅಂದಂಗೆ, ಸಹಕಾರ ಇರಬೇಕು, ಸಹಕಾರ ಭಾವನೆ ಇರಬೇಕು. ನೋಡಿ ನಮ್ಮಲ್ಲಿ ದಿವಸ ಟ್ಯೂಷನ್ ಫೀಸ್ ಕೊಟ್ಟರಪ್ಪ ಅಂತ ಹೇಳ್ತೀವಿ, ಯಾರೂ ಸರಿಯಾಗಿ ಕೊಡೋದಿಲ್ಲ. ಆವಾಗ ಸರಿಯಾಗಿ ಫೀಸ್ ಕೊಡೋದಿಲ್ಲ. ಸರಿಯಾಗಿ ಫೀಸ್ ಕೊಟ್ಟರೆ ನಾವು ಹೇಳ್ತೀವಿ, ಸಹಕಾರ ಅವರು ಕೊಟ್ಟರೆ ನಾವು ಹೇಳ್ತೀವಿ ಅಂದಂಗೆ. ನಿತ್ಯ ಜೀವನ ನೋಡಿ, ಗೌರ್ಮೆಂಟ್ದವ್ರು ರೈತರಿಗೆ ಸಹಕಾರ ಕೊಟ್ರನ್ನ ಸರಿಯಾಗಿ ಗೊಬ್ಬರ ವಿತರಣೆ ಮಾಡಿ ಅವ್ರ ಬೆಳೆದ ಬೆಲೆಗೆ ಯೋಗ್ಯ ರೇಟ್ ಕೊಟ್ರೆ ಅವರು ಏನಪ್ಪ ಚೆನ್ನಾಗಿರ್ತಾರೆ ಮತ್ತು ಚೆನ್ನಾಗಿ ಬೆಳೆ ಬೆಳೀತಾರೆ, ಭಯಂಕರ ಚಂದ ಬೆಳೆ ಬೆಳಿತಾರೆ, ದೇಶ ಉದ್ಧಾರ ಆಗ್ತೈತಿ. ಇದೊಂದೇ ಉದಾಹರಣೆ ಅಲ್ಲ, ನಿತ್ಯ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ಸಹಕಾರದಿಂದ ಬಾಳ್ವೆ ಮಾಡಬೇಕು. ನಿಮ್ಮ ಓಣ್ಯಾಗ ನಿಮ್ಗೆ ಏನು ಇರ್ಲಿಕ್ಕೆ ಅವ್ರಿಗೆ ಕೊಡೋದು, ಅವ್ರಿಗೆ ಇರ್ಲಿಕ್ಕೆ ನೀವು ತೊಗೊಳ್ಳೋದು, ಹಿಂಗೆ ಇದರಿಂದ ಒಂದು ತಿಳಿತೈತಿ ಅಂದಂಗೆ.